ಇವತ್ತು ನಾನು ರಾಯರ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಮಾಡೀನಿ. ಏನಂತಂದ್ರೆ, ನನ್ನ ಜೀವನದಾಗ ತುಂಬ ಕಷ್ಟಗಳಿದ್ದವು. ಎಷ್ಟು ಕಷ್ಟಗಳಿದ್ದವು ಅಂತಂದ್ರೆ ನನಗಂತೂ ಅದ್ರನ್ನೆಲ್ಲ ಅರಗಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಊಟ ನಿದ್ದೆ ಏನು ಸೇರ್ತಿರ್ಲಿಲ್ಲ ನನಗೆ, ಏನು ಸೇರ್ತಿರ್ಲಿಲ್ಲ. ಅವಾಗ ನಂದೆಲ್ಲ ಕಷ್ಟಗಳನ್ನು ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಕೊಂಡೆ. ನಾನು ಪ್ರತಿಯೊಂದನ್ನು ಆಕೆಗೆ ಶೇರ್ ಮಾಡ್ತಿದ್ನಿ. ಸೊ ಆಕೆಗೆ ಹೇಳಿದ್ನಿ, ನಾನು ನಂದು ಪರಿಸ್ಥಿತಿ ಏನೇನೈತಿ ಏನೇನಿಲ್ಲ ಅಂಥೇಳಿ ಹೇಳಿದಾಗ ಆಕೆ ನನಗೆ ಹೇಳಿದ್ಲು, ಇಲ್ಲ ನೀನು ರಾಯರನ್ನು ನಂಬು, ರಾಯರನ್ನು ಪೂಜೆ ಮಾಡು, ಆಮೇಲೆ ನೀನು ರಾಯರನ್ನ ಫೋಟೋ ತೊಗೊಂಡು ಬಾ, ಪ್ರತಿ ಗುರುವಾರನೂ ನೀನು ಪೂಜೆ ಮಾಡು. ಆಮೇಲೆ ಸಾಧ್ಯ ಆಗ್ತಿತ್ತಂದ್ರೆ ನೀನು ರಾಯರಿಗೋಸ್ಕರ ಒಂದು ಮುಡುಪು ಕಟ್ಟು ಕಿಶಿಂದ ನಿನ್ನ ಇಷ್ಟಾರ್ಥಗಳನ್ನು ಬೇಡ್ಕೊ. ಆಮೇಲೆ ನೋಡು ನಿನ್ನ ಜೀವನದಾಗ ಎಷ್ಟು ಬದಲಾವಣೆ ಆಗ್ತೈತಿ ಅಂತ ಹೇಳಿದ್ಲು. ಆಮೇಲೆ ನಾನು ಇದನ್ನೆಲ್ಲ ಸುಳ್ಳು ಹೇಳ್ತಾ ಇದನ್ನೇನು ಮಾಡೋದಪ್ಪ ಅಂತೇಳಿ ನಾನು ಅಷ್ಟೊಂದು ತಲೆಯಾಗ ಹಾಕ್ಕೊಂಡಿದ್ದಿದ್ದಿಲ್ಲ. ನಾನು ಮತ್ತೆ ಅದನ್ನು ಬಿಟ್ಟಿದ್ನಿ. ಆಮೇಲೆ ಹಿಂದಾಗಡೆ ಮತ್ತೆ ಹಿಂಗೆ ಭಾಳ ಸಿಕ್ಕಾಪಟ್ಟೆ ಕಷ್ಟಗಳು ಬರಾಕತ್ತೀವಿ. ಮತ್ತು ಆಮೇಲೆ ಆಕೆಗೆ ಮತ್ತೊಂದು ಸರಿ ಹೇಳಿದ್ನಿ. ಆಕೆ ಏನಂದ್ರೆ, ನಾನು ಹೇಳಿದ್ನಿ ಮಾಡಲಿಲ್ಲ, ಮಾಡು ನೋಡೋದ್ರದ್ದು ಅಂತ ಹೇಳಿದ್ಲು. ಆಮೇಲೆ ಹೌದಲ್ಲ ಇಷ್ಟೆಲ್ಲ ಹೇಳಕತ್ತಾಳ ಅಂತೇಳಿ ಮತ್ತು ಒಂದಿನ ಆಕೆನೂ ನಾನು ಕೂಡಿ ರಾಯರ ಮಠಕ್ಕೆ ಹೋದೆವು. ರಾಯರ ಮಠಕ್ಕೆ ಹೋದಾಗ ಅಲ್ಲಿ ರಾಯರ ಮಠಕ್ಕೆ ಹೋಗ್ಬೇಕಂತೇಳಿ ಆಕೆ ಆಲ್ರೆಡಿ ಹೋಗಿದ್ದಾಳ ಕರೆ ಮಠಕ್ಕೆ. ಆದ್ರೂ ಆಕೆಗೆ ಗೊತ್ತಾಗ್ತಿರ್ಲಿಲ್ಲ, ಅದು ಒಟ್ಟು ಸಿಗವಲ್ಲಾಗಿತ್ತದು ರಾಯರ ಮಠ. ಆಮೇಲೆ ಹಂಗೂ ಹಿಂಗೂ ಸುತ್ತಾಡಿ ನಮ್ಮನ್ನು ಪರೀಕ್ಷೆ ಮಾಡಾಕತ್ತಾರಂತೇಳಿ ಆಕೆನೂ ನಾನು ಹೇಳ್ತಿದ್ಲು, ರಾಯರ ಪರೀಕ್ಷೆ ಮಾಡಾಕತ್ತಾರ, ನೀನು ಚಂಚಲ ಮನಸ್ಸಿಂದ ಬರಾಕತ್ತಿಲ್ಲ, ಅದಕ್ಕೆ ನಿನ್ನ ರಾಯರ ಪರೀಕ್ಷೆ ಮಾಡ್ಲಾಕತ್ತಾರು. ಒಳ್ಳೆ ಮನಸ್ಸಿಂದ ನೀ ಬರ್ತೀವಿಲ್ಲ ನೋಡಾಕತ್ತಾರ, ಆದ್ರೂ ನೀ ಡೈರೆಕ್ಟ್ ಕೂಡ ಹೋಗೋಣ ಅಂತೇಳಿ ಹೇಳಿ ಕಡೆಗೆ ಒಂದು ಅಲ್ಲಿ ಇಲ್ಲಿ ಸುತ್ತಾಡಿ ತಕ್ಷಣ ಲಾಸ್ಟಕ್ಕೆ ಒಂದು ಟೈಮ್ ಬಂತು, ರಾಯರ ಮಠಕ್ಕೆ ಹೋದ್ವಿ. ಅವಾಗ ಅಲ್ಲಿ ಹೋಗೋದು ನನಗೆ ಎಷ್ಟು ಚಂದ ಖುಷಿ ಆಯ್ತಂದ್ರೆ ಮನಸ್ಸಿಗೆ ಎಲ್ಲನೂ ನನ್ನ ಮನಸ್ಸು ಎಷ್ಟು ನಿರಾಳ ಆಯ್ತಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ನಿರಾಳ ಆಗಿಬಿಡ್ತು. ಆಮೇಲೆ ಅಲ್ಲೆಲ್ಲ ನೋಡೋಣ, ನನಗೆ ಒಟ್ಟು ಫೋಟೋ ತೊಗೊಂಡು ಹೋಗಬೇಕನ್ನೋದು ನನ್ನ ಮನಸ್ಸಿನಾಗಿತ್ತು. ಆಮೇಲೆ ನಾನು ಫೋಟೋ ತೊಗೊಂಡು ಹೋಗ್ಬೇಕಾದ್ರೆ ಅವಾಗ ಅದೇನೋ ಅರ್ಜೆಂಟ್ ಕೆಲಸದಲ್ಲಿ ಫೋಟೋ ಬಿಟ್ಟಿದ್ದೀನಿ. ಆಮೇಲೆ ಎಷ್ಟು ಸಾರಿ ನಾ ಫೋಟೋ ತರಬೇಕಂತೇಳಿ ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಗ್ತಿರ್ಲಿಲ್ಲ. ಏನೇ ಒಂದು ಅಡಚಣೆ ಬರೋತಿತ್ತು. ಆಮೇಲೆ ಒಂದಿನ ಇಲ್ಲ, ಒಟ್ಟು ಫೋಟೋ ತರಬೇಕು, ರಾಯರ ಫೋಟೋ ತರಬೇಕು, ನಾ ಪೂಜೆ ಮಾಡಬೇಕಂತ ಅನ್ಕೊಂಡು ಆಮೇಲೆ ತೊಗೊಂಬಂದೆ. ನಾನು ಫೋಟೋ ತೊಗೊಂಡು ಬಂದ ಕಿಶಿಂದ ಅದನ್ನು ಪೂಜೆ ಮಾಡೀನಿ. ರಾಯರವ್ರನ್ನ ಪೂಜೆ ಮಾಡಾಕ್ತೇವೆ. ರಾಯರನ್ನು ಪೂಜೆ ಮಾಡ್ತಾ ನನ್ನಲ್ಲೇ ನನಗೆ ಗೊತ್ತಿಲ್ಲದೆ ಅವ್ರ ಮ್ಯಾಗ ಸಿಕ್ಕಾಪಟ್ಟೆ ನಂಬಿಕೆ ಬರಾಕತ್ತಿ. ಇಲ್ಲ ರಾಯರದಾರ ಪ್ರತಿಯೊಂದೂ ನಾನು ಏನು ಬಿಡ್ಕೊಂಡ್ರೂ ಎಲ್ಲದಕ್ಕೂ ಸ್ಪಂದನೆ ಕೊಟ್ಟಾಗ ನನಗೆ ಅನಿಸ್ತು, ಇಲ್ಲಪ್ಪ ಕಲಿಯುಗದಾಗೂ ಇನ್ನು ರಾಯರದಾರ ಅಂತೇಳಿ ನನಗೆ ಅನಿಸಿದ್ದು. ಆಮೇಲೆ ನಾನು ಯಾವತ್ತೂ ದೇವ್ರಿಗೆ ನಂಬ್ತಿರಲಿಲ್ಲ, ಆದ್ರೂ ರಾಯರದ್ದು ಎಲ್ಲವನ್ನು ನೋಡಿದ ಬಳಿಕ, ಅವ್ರ ಪವಾಡಗಳನ್ನು ನೋಡಿದ ಬಳಿಕ ರಾಯರದಾರ ಅಂತೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡ್ತು. ಆಮೇಲೆ ನಾನು ಮುಡುಪು ಕಟ್ಟಿದೆ, ನನ್ನ ಇಷ್ಟಾರ್ಥಗಳನ್ನು ಬೇಡ್ಕೊಂಡೆ. ಅದೆಲ್ಲವನ್ನು ನಾನು ಮುಡುಪು ಕಟ್ಟಿದ್ದೆ 5 ವಾರ ಅಂತ ಬೇಡ್ಕೊಂಡಿದ್ದೆ. ನಾನು 5 ವಾರಕ್ಕಿಂತ ಮುಂಚೆನೇ ನಾನು ಇಷ್ಟಪಟ್ಟಿದ್ದೆಲ್ಲನೂ ನನಗೇನು ಬೇಕು ಎಲ್ಲನೂ ಸಿಕ್ಕೋತ ಹೋಯಿತು. ಸೊ ನಾನು ಈಗ ತುಂಬ ಖುಷಿಯಾಗಿದ್ದೀನಿ. ಆಮೇಲೆ ಇನ್ನೊಂದು ನಮ್ಮ ಮನೆಯಲ್ಲಿ ಸಿಕ್ಕ ಸಣ್ಣ ಪುಟ್ಟಗಳು ಸಮಸ್ಯೆಗಳಿದ್ವು, ಆರೋಗ್ಯ ಸಮಸ್ಯೆ ಅದು ಇದು. ಈಗೇನು ಪರವಾಗಿಲ್ಲ, 1 ವರ್ಷ ಪರವಾಗಿಲ್ಲ. ಅವಾಗೆಲ್ಲ ನಾವು ಸಿಕ್ಕಾಪಟ್ಟೆ ಮಕ್ಕಳಿಗೋಸ್ಕರ ಎಷ್ಟು ಲಕ್ಷಾಂತರ ರೂಪಾಯಿಗಳನ್ನು ದವಾಖಾನೆ ಹಾಕ್ತೀವಿ ನಾವು, ಹೇಳ್ಕೊಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ನಮ್ಗೆ ಭಾಳ ತೊಂದರೆಗಳಿದ್ವು, ಇವೆಲ್ಲವನ್ನು ನಿವಾರಿಸೈತಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ನನ್ನ ಬದುಕಲ್ಲಿ ಇಷ್ಟಪಟ್ಟಿರೋದು ಅಂತಂದ್ರೆ, ನಾನು ಇಷ್ಟಪಟ್ಟಿದ್ದೆಲ್ಲವೂ ನನಗೆ ಸಿಕ್ತಿತ್ತು. ಬಟ್ ನಾನು ನನಗಟ್ಟೆ ಸಿಗ್ತಿರ್ಲಿಲ್ಲ. ಆಮೇಲೆ ನಾನು ಒಬ್ಬ ಹುಡುಗನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಎಷ್ಟು ಇಷ್ಟಪಡ್ತಿದ್ದೆ ಅಂತಂದ್ರೆ ಅದು ಹೇಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ನಾನಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾನು ಇಷ್ಟಪಡ್ತಿದ್ದೆ.
ಅವ್ರದ್ದು ನಮ್ಮದು ಸೇಮ್ ಕಾಸ್ಟ್ ಇತ್ತು. ಬಟ್ ಜನ ಅವರು ಇವರು ಅವರೊಂದು ಹೇಳೋದು ಇವರೊಂದು ಹೇಳೋದು ಮಾಡಿ ನಮ್ಮಿಬ್ಬರನ್ನು ಒಂದು ಮಾಡೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ. ಆಮೇಲೆ ನಾನು ರಾಯರ ಹತ್ರ ಬಡ್ಕೊಂಡು ಮುಡುಪು ಕೊಟ್ಟಿದ್ದೆ. ನಾನು ಇಷ್ಟು ವಾರದಲ್ಲಿ ನಾನು ನಿಮ್ಗೆ 7 ವಾರ ಉಪವಾಸ ಮಾಡ್ತೀನಿ, 7 ವಾರ ಸೇವ್ ಮಾಡ್ತೀನಿ. 7 ವಾರದಾಗ ನನ್ನ ಮದುವೆ ಫಿಕ್ಸ್ ಆಗಬೇಕು, ನನ್ನ ಅವನ ಜೊತೆ ಬಾಳ್ಬೇಕು. ನೀವು ಅದೀರಿ ಅನ್ನೋದಾತಂದ್ರೆ ಕರೆ ಮಾಡಿರಲ್ಲ ಅಂದ್ರಲ್ಲ ಅತ್ತೆ ಹಿಂಗೆ ಹೇಳಿದ್ದೆ ನಾನು. ಆಮೇಲೆ ಮುಡುಪು ಕಟ್ಟಿದೆ. ಮುಡುಪು ಕಟ್ಟಿ ಕಿಶಿಂದ 7 ವಾರನೂ ಉಪವಾಸ ಸ್ಟಾರ್ಟ್ ಮಾಡೋಕೆ ಚಾಲೂ ಮಾಡಿದೆ. ಫಸ್ಟ್ನೇ ವಾರ ಅಂತೂ ಎಲ್ಲಿಗೆ ಬರ್ತಂದ್ರೆ ಅವ್ರ ಮನೆ ಫಸ್ಟ್ನೇ ವಾರ ಮಾಡಿದೆ, ನಂಬಿಕೆ ಬತ್ತು. 2ನೇ ವಾರ ಅಂದ್ಬಿಡ್ದೆ ನಮ್ಮ ಹುಡುಗನಿಗೆ ಹೇಳ್ದೆ, ನಾನು ಮದುವೆ ನೋಡಿ ನಿಮ್ಮ ಮನ್ಯಾಗ ಹೇಳಂತ ಕಿಶಿಂದ ಹೇಳಿದೆ. ಅವರು ಹೇಳಿದರು. ಅವ್ರ ಮನ್ಯಾಗೆಲ್ಲ ಅಪೋಸಿಟ್ ಬಂದ್ಬಿಟ್ಟು ಆಮೇಲೆ 3ನೇ ವಾರ ಅಂದ್ಕೊಂಡೆ. ಆಮೇಲೆ 3ನೇ ವಾರ ಉಪವಾಸ ಮಾಡಿದೆ. ಅಷ್ಟರಲ್ಲಿ ಅವ್ರ ಕಡೆಯಿಂದನೇ ರೆಸ್ಪಾನ್ಸ್ ಬರ್ತಿಲ್ಲ, ನಾವು ನೋಡಕ್ಕೆ ಬರ್ತೀವಿ ಅಂಥೇಳಿ. ಆಮೇಲೆ 4ನೇ ವಾರ ಅಂತೂ ಅವರ ನೋಡ್ಕೊಂಡು ಹೋದರು, ಎಲ್ಲ ಮಾತಾಡ್ಕೊಂಡು ಹೋದರು. ಆಮೇಲೆ 5ನೇ ವಾರದಲ್ಲಿ ನನ್ನ ಮದುವೆ ಆಯಿತು. ನಾನು ನನ್ನ ಗಂಡನ ಜೊತೆ ಖುಷಿಯಾಗಿದ್ದೀನಿ. 2 ವಾರ ನಾನು ಉಪವಾಸ ಮದುವೆ ಆದಮೇಲೇ ಮಾಡಿದ್ದು. ಸೊ ಕಲಿಯುಗದಾಗ ಎಷ್ಟು ಹತ್ತಿದ್ದೀನಿ ಅಂತ ಹೊಡ್ಕೋಬೇಕಂತಂದ್ರೆ ಅದು ನನಗೆ ಅಷ್ಟೇ ಗೊತ್ತು. ಇವಾಗ ನಾನು ಖುಷಿಯಾಗಿದ್ದೀನಿ, ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಆದ್ರೂ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ರಾಯರಿದ್ದಾರೆ. ಇಷ್ಟು ಹೇಳಿ ಮುಚ್ಚಕ್ಕೂ ಇಷ್ಟು ಹೇಳ್ತಿದ್ದೀನಿ. ನೀವು ಒಂದು ಸಾರಿ ರಾಯರನ್ನು ನಂಬಿ, ನೀವು ರಾಯರನ್ನು ನಂಬಿದರೆ ಯಾರೂ ಮೋಸ ಇಲ್ಲ, ಹೋಗೋದು ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸಾರಿ ರಾಯರನ್ನು ಪೂಜಿಸಿ, ನೀವು ರಾಯರನ್ನು ಆರಾಧಿಸಿ, ನಿಮ್ಮ ಇಷ್ಟಾರ್ಥಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ರಾಯರ ಮಹಿಮೆ ರಾಯರಿಗೆ ಸಿಕ್ಕಾಗನ ಗೊತ್ತಾಗೋದು ಅವ್ರ ಎಷ್ಟು ಅದ್ಭುತ ಶಕ್ತಿ ಇದೆ ಅವ್ರ ಅಂತ್ಯಕ್ಕಂಥೇಳಿ. ಹಿಂಗೆ ನಿಮಗೂ ಅಪಾರ ರಾಯರ ಶಕ್ತಿ ಸಿಗಲಿ ಅಂತ, ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ರಾಯರ ಪವಾಡ ಆಗಿದ್ರೆ ಖಂಡಿತ ನಂಗೆ ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಮಾಡಿರಿ. ಅವು ನಿಮ್ಮದು ಕೂಡ ಇದೇ ರೀತಿ ಎಲ್ರಿಗೂ ಮುಟ್ಟುವಂತೆ ಶೇರ್ ಮಾಡ್ತೇನಂತ, 4 ಜನಕ್ಕೆ ಗೊತ್ತಾಗಲಿ ರಾಯರ ಪವಾಡ ಏನಂಥೇಳಿ. ಎಲ್ರಿಗೂ ರಾಯರನ್ನ ಪೂಜಿಸಿ ಒಳ್ಳೆಯ ಅನುಗ್ರಹ ಪಡ್ಕೊಂಡು ಜೀವನದಾಗ ಎಲ್ಲರೂ ಚೆನ್ನಾಗಿರಲಿ. ಎಲ್ಲರೂ ಹುಟ್ಟಿ ಬರೋದು ಒಂದೇ ಸರ್ತಿ, ಅದಕ್ಕೆ ಹೋಗುತ್ತಾನ ಎಲ್ಲರೂ ಚೆನ್ನಾಗಿರ್ಬೇಕಷ್ಟೇ, ಇನ್ನೇನೂ ಇಲ್ಲ. ಎಲ್ಲರೂ ಆ ಒಳ್ಳೆ ಭಕ್ತಿ ಮಾಡಿ ಒಳ್ಳೆ ಮಾರ್ಗದಲ್ಲಿ ನಡೆದು ಒಳ್ಳೆ ರೀತಿ ಬದುಕಿ ಸಾಧಿಸಿ ಎಲ್ಲರೂ ಚೆನ್ನಾಗಿ ಹೋಗೋಣ ಅಂತ ಇಷ್ಟ ಹೇಳಕ್ಕೆ ಬಯಸ್ತೀನಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ದಯವಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.